ಆಸೆಯೇ ದುಃಖಕ್ಕೆ ಮೂಲ. ಬುದ್ಧ ನಿಮ್ಮಂತ ಬುದ್ಧಿ ಇಲ್ಲದೆ ಇರೋರ್ಗೆ ಹೇಳಿರೋದು. ಮಾವ, ಈ ಒಡವೆ ಎಲ್ಲ ಯಾವಾಗ ಬಂತು? ನನಗೆ ಗೊತ್ತೇ ಇಲ್ಲ. ಸುಮ್ಕಿರಮ್ಮೆ, ಎಲ್ಲ ಹೋಯ್ತೈತೆ ಅಂತ ನನಗ್ ಚಿಂತೆ ಆದ್ರೆ ಯಾವಾಗ ಬಂತು ಅಂತ ನಿನಗ್ ಚಿಂತೆ ಆಗೈತೆ. ಇನ್ಸ್ಪೆಕ್ಟರ್, ಇದೆಲ್ಲಾನು ಒಂದ್ ಕಡೆ ಸೇರಿಸಿ, ಆಮೇಲೆ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಆಯ್ತು. ಎಸ್ ಸರ್. ಬಸಪ್ಪ, ನಿಂಗೆ ಡೈರಿ ಓದೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ಓದೋಣ. ನೆಮ್ಮದಿಯ ನಿದ್ರೆ ಕೊಡು. ಏನ? ನೆಮ್ಮದಿ ನಿದ್ರೆ ಕೊಡೋಣ? ಇಷ್ಟೊಂದೆಲ್ಲ ಇಲ್ಲಿಗಲ್ ಬ್ಲ್ಯಾಕ್ ಮನಿ ಮಾಡಿದ್ರೆ ನೆಮ್ಮದಿ ಎಲ್ಲಿಂದ ಬರುತ್ತೆ, ನಿದ್ದೆ ಎಲ್ಲಿಂದ ಸಿಗುತ್ತೆ? ಹೌದೌದೌದೌದು, ಅದಕ್ಕೆ ದೇವ್ರನ್ನ ಬೇಡ್ಕೊಂಡೇ ಬರ್ದಿರೋದು. ದೇವ್ರೇ ನೆಮ್ಮದಿಯಾಗಿ ನಿದ್ದೆ ಕೊಡಪ್ಪ ಅಂತ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಸಂಜಾಯಿಷಿ ಬಸಪ್ಪ. ಚಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಮಾಡಿರೋ ಕಚಡ ಕೆಲಸ ಎಲ್ಲ ಕಣ್ ಮುಂದೆ ಇದ್ರು ಮತ್ತೆ ಜಾರ್ಕೊಳ್ಳೋ ದಾರಿ ಹುಡುಕ್ತಾ ಇದೀಯಾ? ಸರ್, ಹಾಗಿದ್ರೆ ಈ ಲೈನಲ್ಲೂ ಕಂತೆ ಕಂತೆ ಇದೆ ಅಂತೀರಾ? ಇದ್ದೇ ಇದೆ. ಮಹಿಮಾ ಮೇಡಮ್, ಸಾಹೇಬ್ರು ನಿದ್ದೆ ಮಾಡೋ ರೂಮ್ ಯಾವುದು? ಮೇಲ್ಗಡೆ. ಕೆಳಗಡೆ. ಏ ಕತ್ತೆ ಮೂದೇವಿ, ನಾ ಮಲ್ಗೋದ್ ಕೆಳಗಡೆ ತಾನೆ. ಯಾಕೆ ಮಾವ? ನೀನ್ ಮಲ್ಗೋ ಕೋಣೆನ ನೀನೇ ಮರ್ತ್ಬಿಟ್ಟ? ಮಾವ, ದಿನ ನೀನು ಬುದ್ಧಂಗೆ ಅಡ್ಡ ಬಿದ್ದು ಆಮೇಲೆ ತೀರ್ಥ ತಕೊಂಡು ಮೇಲ್ಗಡೆ ನಿನ್ ರೂಮಿಗೆ ಹೋಗ್ಬಿಟ್ಟು ದೇವಿಗೆ ನಮಸ್ಕಾರ ಮಾಡಿ ತಾನೆ ಮಲಗ್ತಿದ್ದೆ, ಮರ್ತ್ಬಿಟ್ಟ? ಇನ್ಸ್ಪೆಕ್ಟರ್, ಐ ಆಮ್ ರೆಡಿ ಸರ್. ಸರ್ ನಮ್ಮ ಮಾತು ಕೇಳಿ ಸರ್, ಅಲ್ಲಿ ಏನಿಲ್ಲ ಸರ್. ಈಗಿದೆ ಬರ್ದಿದೆ ಏನಂತೆ ದುಡ 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 ಬಕೆಟ್ ಬಸಪ್ಪ, ಶಾಪೀಸ್ ಇಡ್ಕ, ಇದ್ರ ಥರನೇ ನೆಮ್ಮದಿಯಾಗಿ ಇದ್ಬಿಡು. ಆಂಟಿ, ನಿಮ್ಮ ಯಜಮಾನ್ರು ಇಲ್ಲೇ ಹಿಂಗೆ ಮೇಂಟೈನ್ ಮಾಡೋರು ಅಂದರೆ ಹೊರ್ಗೆ ಹೆಂಗೋ? ಹೋಯ್ತು, ಎಲ್ಲ ಹೋಯ್ತು. ನೀವು ಅಳ್ಬೇಡಿ, ನೀವು ಬೇಜಾರು ಮಾಡ್ಕೋಬೇಡಿ, ನಾನಿದ್ದೀನಿ. ಸತ್ಯ, ನಿದ್ರೆ ಮಾಡೋದು ಮಂಚದ ಮೇಲೆ ತಾನೆ? ಮಲ್ಗೋದ್ ಮಂಚದ ಮೇಲೆ, ಆದ್ರೆ ಮಂಚದ ಕೆಳಗೆ? ಕರೆಕ್ಟ್. ಸತ್ಯ, ರಾಜಕಾರಣಿ ಅಂದ್ರೆ ಇಷ್ಟೊಂದೆಲ್ಲ ದುಡ್ಡು ಮಾಡ್ಬೋದಾ? ನಮ್ ಜನ ಎಲ್ಲಿವರೆಗೂ ದುಡ್ಡು ತಗೊಂಡು ಓಟ್ ಹಾಕ್ತಾರೋ ಅಲ್ಲಿವರೆಗೂ ಇಂಥವ್ರು ದುಡ್ಡು ಮಾಡ್ತಾನೆ ಇರ್ತಾರೆ. ಜನ 500,000ಕ್ಕೆ ಓಟ್ ಮಾರ್ಕೋತಾರೆ, ಗೆದ್ದವರು 5 ವರ್ಷ ಅವ್ರನ್ನೇ ಮರ್ತು ಬಿಡ್ತಾರೆ.
ಓಟ್ ಹಾಕಿದೀವಿ ಸರಿಯಾಗಿ ಕೆಲಸ ಮಾಡಿ ಅನ್ನೋ ಅರ್ಹತೆ ಜನ ಕಳ್ಕೊತಾರೆ. ಕೆಲಸ ಮಾಡೋದ್ ಬಿಟ್ಟು ದುಡ್ಡು ಮಾಡೋದೇ ರಾಜಕಾರಣ ಅಂತ ಇವ್ರು ತಿಳ್ಕೊತಾರೆ. ಹಾಗಿದ್ರೆ ಇವನ್ ಜನರು ತಲೆ ಹೊಡೆದು ಇಷ್ಟೊಂದೆಲ್ಲ ಸಂಪಾದನೆ ಮಾಡಿದಾನೆ ಅನ್ನೋದ್ಕಿಂತ ಜನರೇ ತಲೆ ಉಪಯೋಗಿಸ್ದೆ ಇಂಥವ್ರಿಗೆ ಓಟ್ ಹಾಕಿ ಇಷ್ಟೆಲ್ಲ ದುಡ್ಡು ಮಾಡ್ಕೊಳ್ಳೋಕೆ ಮಾಡಿದ್ದಾರೆ ಏನೋ. ಅಷ್ಟೇ. ಅದ್ ಸರಿ ಸತ್ಯ, ಈ ಮನೇಲಿ ಎಲ್ಲಿ ಹುಡುಕಿದ್ರು ನೋಟಿನ ಕಂತುಗಳೇ ಸಿಗ್ತಾ ಇದೆಯಾ ಹೊರತು ಆ ಡಾಕ್ಯುಮೆಂಟ್ಸೇ ಸಿಗ್ತಾ ಇಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ. ಅವನ ಡಾಕ್ಯುಮೆಂಟ್ಸ್ನ ಎಲ್ಲಿಟ್ಟಿರ್ಬೋದು? ಅದೇ ಎಲ್ಲಿ ಅಂತ ಗೊತ್ತಿಲ್ಲದೆ ನಾವಿನ್ನು ಎಷ್ಟೊತ್ತು ಅಂತ ಇಲ್ಲೇ ಇರೋದು. ನಾವಿಲ್ಲಿ ಜಾಸ್ತಿ ಹೊತ್ತು ಇರಕ್ಕಾಗಲ್ಲ, ಅದು ಡೇಂಜರಸ್ಸು. ಸತ್ಯ, ಬೇಜಾರಾಗ್ಬೇಡ, ಮೊದಲು ಆ ಪೇಪರ್ಸ್ ಹುಡ್ಕೋಣ ಬಾ. ಸತ್ಯ, ಇದೇನಾ? ಈ ಡಾಕ್ಯುಮೆಂಟಾ? ಆರತಿ ಮಾಡಿ ಬರ್ತವಳೆ ನಮ್ಮ ಸತ್ಯ.